ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಮಾಸ್ಟರ್ ಸುದ್ದಿ. ರೋಲ್ ಕಾಲ್ ರೂಪೇಶ್ ರಾಜಣ್ಣ ಕುರಿತ ಮತ್ತೊಂದು ಸುದ್ದಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್ ಮಧ್ಯರಾತ್ರಿ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಫೋಟಕ ಸುದ್ದಿ. ರೋಲ್ ಕಾಲ್ ರೂಪೇಶ್ ರಾಜಣ್ಣ, ನಾವು ಹೇಳ್ತಾ ಇಲ್ಲ, ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಸಿಕ್ಕಿರುವಂತಹ ಪದವಿ ಅದು. ಮಧ್ಯರಾತ್ರಿ ಎದ್ದು ವಾಟ್ಸಾಪ್ ಮೆಸೇಜ್ ಮಾಡಿದ್ದ ರೂಪೇಶ್ ರಾಜಣ್ಣ. ಸರ್ಕಾರಿ ಅಧಿಕಾರಿ ಜೊತೆಗೆ ಡೀಲ್ಗೂ ಮೊದಲು ರೂಪೇಶ್ ರಾಜಣ್ಣ ಪಿಟಿಕೆನ ಮಂಡಿಸಿದ್ರು ವಾಟ್ಸಾಪ್ ಅಲ್ಲಿ. ರಾತ್ರಿ 2 ನಿಮಿಷದಲ್ಲಿ ಆ ಅಧಿಕಾರಿಗೆ ರೂಪೇಶ್ ರಾಜಣ್ಣ ಮಾಡಿದ್ದು 6 ಮೆಸೇಜ್ಗಳು. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮಾತ್ರ, ಎಲ್ಲೂ ಇರದ, ಯಾರು ಹೇಳದ ಒಂದು ಸ್ಫೋಟಕ ಸುದ್ದಿಯನ್ನ ಈ ಘಳಿಗೆ ವಿ ಆರ್ ಗೋಯಿಂಗ್ ಟು ಬ್ರೇಕ್. ರೋಲ್ ಕಾಲ್ ರೂಪೇಶ್ ರಾಜಣ್ಣ ಕುರಿತ ಮತ್ತೊಂದು ಸ್ಫೋಟಕ ಸುದ್ದಿ. ಮಧ್ಯರಾತ್ರಿ ಎದ್ದು ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿದ್ದು ಇದೇ ರೂಪೇಶ್ ರಾಜಣ್ಣ. ಯಾವ ರಾಜಣ್ಣ? ಎಲ್ಲಿ ಅನ್ಯ ಭಾಷಿಕರು ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕ ತಕ್ಷಣ ಉಟ್ಟ ಉಡುಗೆಯಲ್ಲಿ ಮಧ್ಯರಾತ್ರಿ ಸಿಗೋ ವಾಹನದ ಮುಖಾಂತರವಾಗಿ ಆ ಸ್ಥಳಕ್ಕೆ ಹೋಗಿ ಲೈವ್ ವಿಡಿಯೋ ಮಾಡ್ತಾ ಇದ್ರಲ್ಲ, ಅದೇ ರೂಪೇಶ್ ರಾಜಣ್ಣ. ಅದೇ ಮಧ್ಯರಾತ್ರಿ, ಅದೇ ಮೊಬೈಲು, ಅದೇ ಮೆಸೇಜು. ಆದರೆ ಮಾಡಿದ್ಯಾರಿಗೆ? ಈಗೇನು ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂಬಂಧಪಟ್ಟ ಆ ಆರೋಪದ ಒಂದು ಕ್ಯಾರೆಕ್ಟರ್ಗೆ ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರೂಪೇಶ್ ರಾಜಣ್ಣರಿಗೆ ಸಂಬಂಧಪಟ್ಟ ಸ್ಟೋರಿ. ರೋಲ್ ಕಾಲ್ ರೂಪೇಶ್ ರಾಜಣ್ಣ ಕುರಿತು ಮತ್ತೊಂದು ಸ್ಫೋಟಕ ಸುದ್ದಿ. ರಾತ್ರಿ 10 ಗಂಟೆ 35-36 ನಿಮಿಷಕ್ಕೆ 6 ಮೆಸೇಜ್ ಮಾಡಿದ್ದ ರೂಪೇಶ್ ರಾಜಣ್ಣ. ಅಧಿಕೃತ ಮೆಸೇಜ್ ಅದು. ಸಾರ್ ನಮಸ್ತೆ, ನಾನು ರೂಪೇಶ್ ರಾಜಣ್ಣ. ಶರತ್ ಕಾಲ್ ಮಾಡಿದ್ರು, ನಿಮಗೆ ಮಾತಾಡಿ ನಂತರ ಅವರಿಗೆ ಅಪ್ಡೇಟ್ ಮಾಡೋಣ ಅಂದ್ಕೊಂಡೆ. ಅವರು ಭಾವನೆಯನ್ನು ಹೇಳ್ತಾ ಇದ್ದೀನಿ ನಾನು. ನೀವು ಫ್ರೀ ಆದಾಗ ನನಗೆ ಕಾಲ್ ಮಾಡಿ. ಇದು ಅವ್ರು ಹಾಕಿರ್ತಕ್ಕಂಥ ಮೆಸೇಜ್ ಅದು. ಎಲ್ಲ ಒಳ್ಳೇದಾಗುತ್ತೆ ನಾನು ನಂಬಿ. ಖ್ಯಾತ ಜ್ಯೋತಿಷ್ರು ಇವರು, ನಂಬೋದಕ್ಕೆ. ನಾನು ನಿಮ್ಮೊಂದಿಗೆ ಈಗ ನಾಳೆ ಯಾವತ್ತೂ ಇರ್ತೀನಿ. ಧನ್ಯವಾದಗಳು. ನಿಮ್ಮ ನೆರವಿಗೆ ನಾನಷ್ಟೇ ಬಂದಿದ್ದೆ. ಅಧಿಕಾರಿ ಸರ್ಫರಾಜ್ ಖಾನ್ಗೆ 6 ಮೆಸೇಜ್ ಮಾಡಿದ್ದ ರೂಪೇಶ್ ರಾಜಣ್ಣ. ನಾನು ಹೋರಾಟಗಾರ, ನನಗೆ ದುಡ್ಡು ಕೊಡಿ ಎಂದು ಪೀಡಿಸಿದ್ದ ರೂಪೇಶ್ ರಾಜಣ್ಣ. ಇದು ಹೇಳ್ತಾ ಇರೋ ಸರ್ಫರಾಜ್, ನಾವಲ್ಲ. ಇದು ಫ್ರೀಡಂ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅರ್ಧರಾತ್ರಿಗೆ ಎದ್ದು ಸರ್ಫರಾಜ್ PMಗೆ ಅವರ ಮೆಸೇಜ್ಗೆ ರೂಪೇಶ್ ರಾಜಣ್ಣ 6 ಮೆಸೇಜ್ ಅನ್ನು ಕಳಿಸ್ತಾರೆ. ಆ 6 ಮೆಸೇಜ್ ಹೆಂಗಿತ್ತು ಅನ್ನೋದನ್ನ ನಾವು ಈಗಾಗಲೇ ರಿವೀಲ್ ಮಾಡಿದ್ವಿ. ಮತ್ತೊಂದ್ಸತಿ ಪುನರುಚ್ಚಾರ ಮಾಡ್ತೀನಿ. ಆ ಮೆಸೇಜ್ಗಳ ತಾತ್ಪರ್ಯಗಳು, ಆ ಮೆಸೇಜ್ಗಳ ಉದ್ದೇಶ ನೀವೇ ಅರ್ಥ ಮಾಡ್ಕೋಬಹುದು. ರೂಪೇಶ್ ರಾಜಣ್ಣರ ವಿರುದ್ಧ ಸುಮ್ಮನೆ ಆರೋಪ ಮಾಡಬೇಕು ಅನ್ನೋ ತಾತ್ಪರ್ಯ ನಮಗೂ ಇಲ್ಲ. ಕಾರಣ ರೂಪೇಶ್ ರಾಜಣ್ಣ ಕನ್ನಡದ ಪರ ಸಾಕಷ್ಟು ಬಾರಿ ಧ್ವನಿ ಎತ್ತಿದಾಗ ಅವರಿಗಿಂತಲೂ ಹೆಚ್ಚಿನ ಧ್ವನಿಯಲ್ಲಿ ಗಂಟ್ಲು ಹರ್ಕೊಂಡಿದ್ದೀವಿ ನಾವು ಕೂಡ. ಹಾಗಾಗಿ ಅವರ ಪರವೂ ಅಲ್ಲ, ಅವರ ವಿರುದ್ಧವೂ ಅಲ್ಲ, ಅವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ ಇದು. ಏನಂತ? ರೂಪೇಶ್ ರಾಜಣ್ಣ ಮಧ್ಯರಾತ್ರಿಗೆ ಮಿಡ್ನೈಟಿಗೆ ಎದ್ದು ಸರ್ಫರಾಜಿಗೆ ಮೆಸೇಜ್ ಮಾಡಬೇಕು ಅನ್ನುವಂತಹ ಸಂದರ್ಭ ಎದುರಾಗಿತ್ತ. ಹಾಗಾದ್ರೆ ಸರ್ಫರಾಜ್ ಒಂದು ವೇಳೆ ಕಾನೂನು ಉಲ್ಲಂಘನೆ ಮಾಡಿದ್ರೆ ಕಾನೂನು ಪರಿಧಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ತಾನೇ ಹೋಗಬೇಕಾಗಿದ್ದು ಮಧ್ಯರಾತ್ರಿಯಲ್ಲಿ. ರೂಪೇಶ್ ರಾಜಣ್ಣನಿಗೆ ಏನಿತ್ತು ಮೆಸೇಜ್ ಮಾಡುವಂತಹ ಅನಿವಾರ್ಯ? ರೂಪೇಶ್ ರಾಜಣ್ಣನಿಗೆ ಸರ್ಫರಾಜ್ ಮಾಡಿದ್ದು ಇಲ್ಲಿಗಲ್ ಅನ್ನೋದು ಖಾತ್ರಿಯಾಗಿದ್ರೆ ಎಸ್, ರೂಪೇಶ್ ರಾಜಣ್ಣ ಒಬ್ಬ ರೋಲ್ ಕಾಲ್ ಗಿರಾಕಿ. ಸರ್ಫರಾಜ್ ಖಾನ್ ಆರೋಪ. ತಮ್ಮ ಆರೋಪಕ್ಕೆ ಪೂರಕವಾಗಿ ಸಾಕ್ಷ್ಯ ನೀಡಿದ ಸರ್ಫರಾಜ್ ಖಾನ್ ಅದಕ್ಕೆ ಪೂರಕವಾದಂಥ ಸಾಕ್ಷಿ ಕೊಟ್ಟಿದ್ದಾರೆ. ಕನ್ನಡ ಪರ ಹೋರಾಟಗಾರ ಅಂತ ಹೇಳಿಕೊಳ್ಳುವ ರೂಪೇಶ್ ರಾಜಣ್ಣಗೆ ಅಧಿಕಾರಿಯನ್ನ ಪುಸಲಾಯಿಸುವ ಅವಶ್ಯಕತೆ ಏನಿತ್ತು? ನಾನು ಹೋರಾಟ ಮಾಡ್ತಿದ್ದೀನಿ, ದುಡ್ಡು ಕೊಡಿ ಎಂದು ಕೇಳುವ ಅಗತ್ಯ ಏನಿತ್ತು? ಇಂದು ನಾಳೆ ಎಂದೆಂದಿಗೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಅಗತ್ಯ ಏನಿತ್ತು? ಖುದ್ದು ಅಧಿಕಾರಿ ಸರ್ಫರಾಜ್ ಖಾನ್ ಭೇಟಿಯಾಗಿ ಹಣ ಕೇಳುವ ಅಗತ್ಯವೇನಿತ್ತು? ಅಲ್ಲ ರೂಪೇಶ್ ರಾಜಣ್ಣ, ನಿಮಗೆ ಸರ್ಫರಾಜ್ ಮಾಡಿರೋದು ಅರಣ್ಯ ವಿರೋಧಿ ಕೃತ್ಯ, ಕಾನೂನು ಬಾಹಿರ ಕೃತ್ಯ ಅನ್ನೋದು ಖಾತ್ರಿಯಾಗಿದ್ರೆ ನೀವು ಮಧ್ಯರಾತ್ರಿಗೆ ಎದ್ದು ಉಟ್ಟ ಬಟ್ಟೆಯಲ್ಲಿ ಓಡಬೇಕಾಗಿದ್ದು ಪೊಲೀಸ್ ಠಾಣೆಯ ಅಂಗಳಕ್ಕೆ. ಬದಲಾಗಿ ಆನ್ಲೈನಲ್ಲಿ ನೆಟ್ ಆನ್ ಮಾಡ್ಕೊಂಡು ಸರ್ಫರಾಜಿಗೆ ಮೆಸೇಜ್ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ? ಇದೊಂದು ಸ್ವಾಭಾವಿಕ ಸಂಶಯ ಅಲ್ವಾ? ನಿಮ್ಮ ಮೇಲೆ ಸಂದೇಹ ಹುಟ್ಟಬಹುದಾದಂತಹ ಅಂಶಗಳು ಅಡಕವಾಗಿದೆಯಲ್ಲ.
ಇದಕ್ಕೇನು ಉತ್ತರ ಕೊಡ್ತೀರಿ? ಈಗ ನಾವು ನಿಮ್ಮ ವಿರುದ್ಧವೋ ಸರ್ಫರಾಜ್ ಪರವೋ ಅಥವಾ ಸರ್ಫರಾಜ್ ವಿರುದ್ಧವೋ ನಿಮ್ಮ ಪರವೋ ಅಲ್ಲ. ಒಂದು ಘಟನೆ ನಡೆದಾಗ ಅದರ ಹಿಂದೆ ಎರಡು ರೀತಿಯ ಕಥೆಗಳಿರುತ್ತೆ ಅನ್ನೋ ಪರಿಜ್ಞಾನ ನಮಗೂ ಇದೆ. ಇಬ್ಬರ ವರ್ಷನ್ಗಳ ಆಧಾರದಲ್ಲಿ ಸರ್ಫರಾಜ್ ಹೇಳ್ತಾ ಇದ್ದಾರೆ, ರೂಪೇಶ್ ರಾಜಣ್ಣನಿಗೆ ನಾನು ತಪ್ಪು ಮಾಡಿದ್ದು ಖಾತ್ರಿ ಅಥವಾ ದೃಢಪಟ್ಟಿದ್ರೆ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ಲ. ಆದರೆ ನನ್ನನ್ನು ಪುಸಲಾಯಿಸುವ, ನನಗೆ ಸಮಜಾಯಿಷಿ ನೀಡುವ ಅನಿವಾರ್ಯತೆ ಮತ್ತು ಅವಶ್ಯಕತೆ ರಾಜಣ್ಣಂಗೇನಿತ್ತು? ಅರ್ಧರಾತ್ರಿಗೆ ಎದ್ದೇಳ್ತಾರೆ, ನಮಸ್ಕಾರ ಅಂತ ಹೇಳ್ತಾರೆ, ನಾನು ರೂಪೇಶ್ ರಾಜಣ್ಣ ಅಂತ ಪರಿಚಯಿಸಿಕೊಳ್ತಾರೆ, ನಾನು ನಿಮ್ಮ ಜೊತೆ ಇವತ್ತೂ ಇದ್ದೀನಿ, ನಾಳೆನೂ ಇದ್ದೀನಿ, ನಾಡಿದ್ದು ಇದ್ದೀನಿ ಅಂದರೆ ಸೋಮವಾರ ಮಂಗಳವಾರ ಬುಧವಾರನೂ ಇದ್ದೀನಿ ಅಂತ. ಅದರರ್ಥ ಸದಾಕಾಲ ನಾನು ನಿಮ್ಮ ಜೊತೆ ಇರ್ತೀನಿ, ನಾನು ಹೇಳಿ ಕೇಳಿ ಒಬ್ಬ ಹೋರಾಟಗಾರ ಅಂತ ಹೇಳಕ್ಕಂಡಾದ ಮೇಲೆ ಸರ್ಫರಾಜ್ ಅವರ ಕಚೇರಿಗೆ ಹೋಗಿ ಹಣವನ್ನು ಕೇಳಿದ್ರಂತೆ. ಒಬ್ಬ ಹೋರಾಟಗಾರನಿಗೆ ಯಾಕ್ರಿ ಹಣ, ಯಾಕೆ ಬೇಡಿಕೆ ಇಡಬೇಕು? ಕುತ್ತಿಗೆ ಮೇಲೆ ಕನ್ನಡದ ಶಾಲ್ ಹೊದಿಸ್ಕೊಂಡು ಊರೂರು ತಿರುಗಾಡ್ತೀರಿ, ನಿಮ್ಮನ್ನ ಮೆರವಣಿಗೆ ಮಾಡ್ತಾರೆ ಕನ್ನಡಿಗರು. ಕಾರಣ ಕನ್ನಡಿಗರನ್ನೂ ಒಳಗೊಂಡು ಮಾಧ್ಯಮದವರು. ಕಾರಣ ನಮ್ಮ ಭಾಷೆ, ನಮ್ಮ ಭಾವನೆ, ನಮ್ಮ ಭಾವನೆಯ ಪರ ಇಂತಹ ಹೋರಾಟಗಾರರು ಇರ್ತಾರೆ ಅಂಥೇಳಿ ನಿಮ್ಮನ್ನು ತಲೆಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತೀವಿ ರಾತ್ರಿ ಹಗಲು ಅನ್ನೋದೇ ನೀವು ಮಾಡೋ ಕೆಲಸ. ಕಚಡ ಕೆಲಸ, ಚಿಲ್ಲರೆ ಕೆಲಸ. ನಾನು ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೀನಿ. ಇಲ್ಲಿ ಯಾರನ್ನು ಅಪರಾಧಿ ಮಾಡುವಂಥ ಪ್ರಯತ್ನ ನಮ್ದಲ್ಲ. ಸಣ್ಣ ಕೆಲಸ ಮಾಡ್ತೀರಿ, ಇದಕ್ಕೆ ಹೇಳುತ್ತಾನೆ ದೊಡ್ಡವರ ಸಣ್ಣಾಟ ಅಂತ ಹೇಳಿ. ದಿನಕ್ಕೆ 40 ಬಾರಿ ಕನ್ನಡ ಎಂದು ಹೇಳುವ ನಾಲಿಗೆ ಯಾಕೆ ಸರ್ಫರಾಜ್ ಜೊತೆ ಹಣ ಕೇಳೋದಕ್ಕೋಯ್ತು? ದಿನಕ್ಕೆ 400 ಬಾರಿ ಕನ್ನಡದ ಪರ ಮೆಸೇಜ್ ಮಾಡುವಂತಹ ರಾಜಣ್ಣರ ಮೆಸೇಜು ಯಾಕೆ ಸರ್ಫರಾಜಿಗೆ ಹೋಯಿತು? ದಿನಕ್ಕೆ ಕನ್ನಡ ಕನ್ನಡಿಗ ಅಂತ ಹೇಳಿ ಹೇಳಿ ನರಳಾಡುವಂತಹ ರೂಪೇಶ್ ರಾಜಣ್ಣಗೆ ಯಾಕೆ ಸರ್ಫರಾಜ್ ಅವರ ವೈಯಕ್ತಿಕ ಖಾಸಗಿ ಕಚೇರಿಗೆ ಹೋಗಬೇಕಾದ ಅವಶ್ಯಕತೆ ಬಂತು? ಇದಕ್ಕೆ ಉತ್ತರ ಕೊಡಿ. ಪ್ರತಿಯೊಂದಕ್ಕೂ ಕ್ಲಾರಿಟಿಯನ್ನು ಕೊಟ್ಟು ಲೈವಿಗೆ ಬರ್ತೀರಿ. ಯಾಕೆ ಸರ್ಫರಾಜ್ ಪ್ರಕರಣದಲ್ಲಿ ಈವರೆಗೂ ನೀವು ಕಾಣಿಸಿಕೊಂಡಿಲ್ಲ? ಇವೆಲ್ಲವೂ ಕೂಡ ಉದ್ಭವಗೊಳ್ಳುವಂತಹ ಒಂದು ಸ್ವಾಭಾವಿಕ ಸಂಶಯ. ಇದಕ್ಕೆ ಉತ್ತರ ಕೊಡಬೇಕು ಅನ್ನೋ ವಿವೇಚನೆ ನಿಮಗಿಲ್ಲ? ಒಂದು ವೇಳೆ ಅವರು ಅರಣ್ಯ ವಿರೋಧಿ ಕೃತ್ಯನೇ ಮಾಡಿದ್ರೆ, ಅದು ನಿಮಗೆ ಖಾತ್ರಿಯಾಗಿದ್ರೆ, ಸಂಬಂಧಪಟ್ಟಂತಹ ದಾಖಲೆ ನಿಮ್ಮಲ್ಲಿ ಸಂಗ್ರಹವಾಗಿದ್ರೆ, ಕಾನೂನಾತ್ಮಕವಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲು ಯಾಕೆ ಇರಲಿಲ್ಲ? ಮೆಸೇಜ್ ಮಾಡೋ ತೆವಲು ಮತ್ತು ಅನಿವಾರ್ಯತೆ ನಿಮಗೇನಿತ್ತು? ಇದಕ್ಕೆಲ್ಲಕ್ಕೂ ಕೂಡ ಸಮಾಜಕ್ಕೆ ಉತ್ತರ ಕೊಡಬೇಕು. ಕಾರಣ ರೂಪೇಶ್ ರಾಜಣ್ಣ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ರೂಪೇಶ್ ರಾಜಣ್ಣ ಸಾಮಾಜಿಕವಾಗಿ ಗುರುತಿಸಿಕೊಂಡವರು. ನಿಮ್ಮ ಸಾಕಷ್ಟು ಸುದ್ದಿಗಳನ್ನು ಓದಿದ ಅನುಭವ ನಮಗೂ ಇದೆ, ನಿಮ್ಮ ಪರವಾಗಿ ಮಾತನಾಡಿದ ಅನುಭವ ನಮಗೂ ಇದೆ. ನಮಗೂ ಈ ವಿಚಾರದಲ್ಲಿ ಖೇದ ಇದೆ. ಹಿಂಗೆ ಯಾಕೆ ಮಾಡಿದ್ರು ರಾಜಣ್ಣ ಅಂತ. ಸೊ ಆ ಸಂಶಯಕ್ಕೆ ತಿಲಾಂಜಲಿ ಇಡಬೇಕಾದ್ರೆ ನೀವೊಂದು ಕ್ಲಾರಿಟಿಯನ್ನು ಕೊಡಬೇಕು. ಬೆಳಗಿನ ಬುಲೆಟಿನ್ನಲ್ಲೂ ನಾವು ಪ್ರಯತ್ನ ಪಟ್ವಿ, ಸಂಪರ್ಕ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಧ್ಯ ಆದರೂ ತೆಗೆಯುವಂತಹ ವ್ಯವಧಾನ ರಾಜಣ್ಣನಿಗೆ ಇರಲಿಲ್ವೋ ಏನೋ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.